ಇನ್ನು ನೋಡಿ, ವಕ್ಫ್ ತಿದ್ದುಪಡಿ ಬಿಲ್, ಉಮೀದ್ ಬಿಲ್ ಇದು ಪಾಸಾದ ನಂತರ ಈ ಮಸೂದೆಯನ್ನ ಮುಸ್ಲಿಮರು ವಿರೋಧ ಮಾಡಬೇಕು ಹೀಗಂತ ಹೇಳಿ ವಿವಾದವನ್ನ ಸೃಷ್ಟಿ ಮಾಡಿರೋದು, ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿರೋದು. ಯಾರು? ಡೀಟೇಲ್ಸ್ ಬರ್ತಾ ಇದೆ. ಸಿಎಂ ಡಿಸಿಎಂಗೆ ಮನವಿ ಮಾಡಿದ್ರು ಕೂಡ ಏನೂ ಪ್ರಯೋಜನವಾಗಿಲ್ಲ. ನಾವೆಲ್ಲರೂ ಸೇರ್ಕೊಂಡು ಬಸ್ಸು ರೈಲುಗಳಿಗೆ ಬೆಂಕಿ ಹಚ್ಚಿಬಿಟ್ಟು ಸಾಮೂಹಿಕವಾಗಿ ಕೊಲೆ ಮಾಡಿಬಿಡಬೇಕು ಹೀಗಂತ ದಾವಣಗೆರೆ ಕಾಂಗ್ರೆಸ್ ಮುಖಂಡ ಪ್ರಚೋದನಕಾರಿ ಹೇಳಿಕೆಯನ್ನ ಕೊಡ್ತಾರೆ. ದಾವಣಗೆರೆ ಪಾಲಿಕೆ ಮಾಜಿ ಸದಸ್ಯ ಅಹಮದ್ ಕಬೀರ್ ಖಾನ್ ಈ ಹೇಳಿಕೆ ಕೊಟ್ಟಿರೋದು. ಪ್ರತಿಭಟನೆ ಮಾಡಿದ್ರಂತೆ, ಇದ್ರ ಬಗ್ಗೆ ಧರಣಿಯನ್ನ ಮಾಡಿದ್ರಂತೆ, ಆದರೆ ಏನು ಯೂಸ್ ಆಗ್ಲಿಲ್ವಂತೆ. ಈ ಮಸೂದೆ ರದ್ದು ಮಾಡಬೇಕು ಅಂತ ನೂರಾರು ಜನ ಬಲಿ ಕೊಡಬೇಕಾಗ್ಬಿಡುತ್ತೆ. ಈ ಮೂಲಕ ಕೇಂದ್ರ ಸರ್ಕಾರಕ್ಕೆ ಸರಿಯಾದ ಪಾಠ ಕಲಿಸಬೇಕಾಗುತ್ತೆ ನಾವು ಹೀಗನ್ನುವಂತಹ ವಿವಾದಾತ್ಮಕ ಹೇಳಿಕೆ, ಪ್ರಚೋದನಾತ್ಮಕ ಹೇಳಿಕೆಯನ್ನ ಕೊಟ್ಟಿರೋದು. ಏನ್ ಹೇಳ್ತಾನೆ ಆ ವ್ಯಕ್ತಿ ಅಂತಂದ್ರೆ, ಹಳ್ಳಿಗಳಲ್ಲಿ ಕನಿಷ್ಠ ಅಂತಂದ್ರು 10 ಮಂದಿ ಸಾಯ್ಬೇಕಂತೆ ಅವನು ಹೇಳೋದು. ಹಿಂಗೆ ಓಪನ್ ಆಗಿ ಹೇಳಿಕೆಯನ್ನ ಕೊಟ್ಟಿರೋದು. ಇಂಥವ್ರನ್ನೇ ಬಿಡಬಾರ್ದು, ಪ್ರಚೋದನೆ ಕೊಡೋರ್ನೇ ಬಿಡಬಾರ್ದು. ಇವರಿಗೆ ದೊಡ್ಡ ಶಿಕ್ಷೆ ಆಗಬೇಕು. ಇದನ್ನು ಮಾತು ಕೇಳಿ ಫಾಲೋ ಮಾಡ್ಕೊಂಬಂದು ಅದನ್ನು ನಿಜ ಮಾಡಿಬಿಟ್ರೆ ದೇಶದಲ್ಲಿ ದಂಗೆ ಹೇಳುವಂಥ ಪರಿಸ್ಥಿತಿ ಬಂದ್ಬಿಡುತ್ತೆ. ಹಂಗಾಗಬಾರ್ದು. ಈ ಥರನ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಿ ಕ್ರಮ ತೆಗೆದುಕೊಳ್ಬೇಕು ಅನ್ನೋ ಆಗ್ರಹ ಕೇಳಿ ಬರ್ತಾ ಇದೆ. अस्सलामुअलैकुम वरहमतुल्लाहि वबरकातुहू। आज इस मौके पर एक बात करना चाहता हूँ मैं, क्योंकि बहुत सारे गाँव में इसके बारे में प्रोटेस्टां कर रही हैं। ये बिल रद्द करने के बारे में है ना, अल्लाह के सुझाव दे रही हैं कैसा करना क्या करना करके। एक्चुअली मैं मेरे तरफ से एक बात बोलता हूँ, मेरे तरफ से है। प्रोटेस्टां करने से, कटोटरा पकड़ने से, डीसी साहब को जाको देने से, सीएम को देने से और पदाधिकारी को लज्जा को देने से क्या अभी फायदा नहीं है। रास्ते पर उतरना ज़रूरी है। जो भी करना चाहते हैं तुम्हें चलाओ, मरो, जान की आहुति देना। हर गांव से 8-10 आदमी मरना कैसा होना।